ಇನ್ನೊಂದು ಸ್ವಲ್ಪ ದಿನ ಒಂದು ವರ್ಷ ಹೋಗಲಿ ಸಿ ಎಂ ಮನೆ ಮುಂದೆ ಹೋಗಿ ನಾವು ಇಸ ಕೊಟ್ಟು ಸಾಯೋ ಪರಿಸ್ಥಿತಿ ಬರ್ತದೆ 100%. ಯಾವುದು ಗ್ಯಾರಂಟಿಗಳ ಮೇಲೆ ಜೀವನ ಮಾಡ್ತಾ ಇಲ್ಲ ಯಾರು. ಸರ್ 2,000 ರೂಪಾಯಿ ತಗೊಂಡು ಏನು ಮಾಡ್ತೀನಿ ನೀವು? 2,000 ರೇಷನ್ ಎಷ್ಟು ಹೇಳಿ, ಬೇಳೆ ಎಷ್ಟು ಹೇಳಿ, 205 ರೂಪಾಯಿ ಬೇಳೆ. 2,000 ರೂಪಾಯಿ ಇಲ್ಲ ಸರ್, 2 ತಿಂಗಳಿಂದ ನಿಂತು ಹೋಗಿದೆ. ಇವ್ರಿಗೆ ಕಣ್ಕಾಣಲ್ಲ ಬಿಡಿ ಸರ್. ನಮ್ಮ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಕಣ್ ಕಾಣ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ಹೇಳ್ತೀನಿ ಕೇಳಿ ಸರ್, ನಾನು ಹತ್ಕೊಂಡ್ಬೇಕು ಕಣ್ಣೀರಲ್ಲಿ ನೀರು ತಗೊಂಡು ಬರ್ತಾ ಇದ್ದೇವೆ, ಮಾತಾಡ್ತಾ ಇದ್ದೀನಿ. ಇನ್ನೊಂದು ಸಲ ನಿಜವಾಗ್ಲೂ ಬರಲ್ಲ ಸರ್ ಕಾಂಗ್ರೆಸ್. ಸರ್ ಶಿವಕುಮಾರ್ ಅಂತ ಸರ್, ಈಗ ಯಾರೇ ಆಟೋ ಡ್ರೈವರ್ ಹತ್ರ ಹೋಗಿ ಕೇಳಿದ ತಕ್ಷಣ ಅವ್ರು ಹೇಳಿದ್ರು ನಮಗೆ ವೈಟ್ ಬೋರ್ಡಿಂದ ಪ್ರಾಬ್ಲಮ್ ಆಗ್ತಿದೆ. ತುಂಬ ಪ್ರಾಬ್ಲಮ್ ಸರ್. ನಾವು ಬೆಂಗಳೂರು ಆಟೋ ಸೇನೆಯಿಂದ ಮಾತಾಡ್ತಾ ಇರೋದು. ತುಂಬ ಅಂದರೆ ತುಂಬ ಪ್ರಾಬ್ಲಮ್ಮು. ಈ ವೈಟ್ ಬೋರ್ಡ್ ತಗೊಳ್ಳೋದು ಏನಕ್ಕೋಸ್ಕರ? ಓನಿಸ್ಗೋಸ್ಕರ. ಇವರು ಪ್ಯಾಷನ್ ರೋಡಿಗೆ ತಗೋತಾರ, ಅದೇ ಪ್ರಶ್ಟು. ನಮಗೆ ಹೆಂಗೆ ಅಂದರೆ ಇನ್ನೇನು ಸ್ವಲ್ಪ ದಿನದಲ್ಲಿ ಸಾಯ ಮೂಮೆಂಟ್ ಬಂದುಬಿಟ್ಟಿದೆ, ಸೂಸೈಡ್ ಮಾಡ್ಕೊಂಡು. ಈಗ ನೋಡಿದ್ರಲ್ಲ, ಚಾಲಕರು ಎಲ್ಲಿ ನೋಡಿ ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ಏನಕ್ಕೋಸ್ಕರ ಹೇಳಿ? ಸಾಲ ಕಟ್ಟೋಕ್ಕಾಯ್ತಲ್ಲ. 3 ಲಕ್ಷ ಬಂಡವಾಳ ಹಾಕಿದ್ವಿ. ಇನ್ಸೂರೆನ್ಸು, FC, ಪಾಸಿಂಗು, ಪರ್ಮೆಂಟು ಯಾರು ಕೊಡ್ತಾರೆ? ಸರ್ಕಾರ ಕೊಡ್ತಾರಾ? ಯಾವುದು ಕೊಡೋಲ್ಲ. ಈ ಬೈಕ್ ತಗೊಳ್ಳೋದು ನಾವು ಏನಕ್ಕೋಸ್ಕರ? ಓನಿಸ್ಗೋಸ್ಕರ. ಈ ರ್ಯಾಪಿಡ್ ಬೈಕ್ ಓಡಿಸ್ತಾರೆ ನೋಡಿ. ಈಗ ಎಷ್ಟು ಎಲ್ಲೆಲ್ಲಿ ನೋಡ್ತಿದ್ದಾರೆ, ಹೊರಗಡೆಯಿಂದ ಬರ್ತಿದ್ದಾರೆ ನಮ್ಮ ಜನ. ಹೊರಗಡೆಯಿಂದ ಬಂದು ಆ ಬೈಕ್ ಯೂಸ್ ಮಾಡ್ಕೊತಾ ಇದ್ದಾರೆ. ಗಾಂಜಾ ಸೇದೋದು, ಬಂಗಿ ಸೇದೋದು. ದುಡ್ಡಿರಲ್ಲ ಅವ್ರ ಹತ್ರ. ಹೊರ ಜನದಿಂದ ಬಂದಿರ್ತಾರೆ. ಏನು ಮಾಡ್ಬೇಕು ಹೇಳಿ? ನಮ್ಮಂಥವ್ರು ಎಲ್ಗೆ ಹೋಗ್ಬೇಕು ಹೇಳಿ? ನಮ್ಮ ಸರ್ಕಾರಕ್ಕೆ ಕಣ್ಣು ಮುಚ್ಕೊಂಡಿದೆ. ಆ ಕಣ್ಣು ತರದ ಮೇಲೆ ಗೊತ್ತಾಗೋದು. ನಾವು ನಮ್ಮ ನೋಡಿ, ಈ ಸತಿ ಇನ್ನೊಂದು ಸ್ವಲ್ಪ ದಿನ ನೋಡಿ ಸರ್ಕಾರ ಯಾವ ಪರಿಸ್ಥಿತಿ ಬರ್ತದೆ ಅಂತ. ನಾವೆಲ್ಲ ಬೀದಿ ಬರ್ತೀವಿ ಸ್ವಲ್ಪ ದಿನದಲ್ಲಿ. ಅರ್ಥ ಆಗ್ತಾ ಇಲ್ಲ ಜನಕ್ಕೆ. ಸರ್, ಈಗ ನೋಡೋದಾದ್ರೆ ಒಂದ್ ಕಡೆ ಆಟೋದವರ ಬಾಡಿಗೆಯನ್ನು 2 ವೀಲರ್ಸ್ ತಗೊಳ್ತಿದ್ದಾರೆ. ಇನ್ನೊಂದ್ ಕಡೆ ನೋಡೋದಾದ್ರೆ ಕ್ಯಾಬ್ ಅವರ ಬಾಡಿಗೆಯನ್ನು ವೈಟ್ ಬೋರ್ಡ್ ಸರ್, ನಮ್ದು ಆಟೋ ಬಡಿ ಅಲ್ಲಿ ನಿಲ್ಸ್ಕೊಂಡು 10 ರೂಪಾಯಿ 20 ರೂಪಾಯಿ ಜೀವನ ಮಾಡ್ತಿದ್ದೆ. ಈ ಕ್ಯಾಬ್ನವ್ರಂತೂ ಹೇಳಂಗೇ ಇಲ್ಲ. ಕ್ಯಾಬ್ನವರು 9 ಲಕ್ಷ 10 ಲಕ್ಷ 20 ಲಕ್ಷ ಬಂಡವಾಳ ಆಗಿದ್ದಾರೆ. ಅವ್ರು ಎಲ್ಲಿ ಹೋಗ್ಬೇಕು? ಈ ಸರ್ಕಾರಕ್ಕೆ ಕಣ್ ಕಾಣ್ತಾ ಇಲ್ವಾ? ಯಾವುದೇ ಸರ್ಕಾರ ಬರಲಿ, ಇವ್ರಂಗೆ ಕಣ್ ಕಾಣ್ತಾ ಇಲ್ವ ಇವ್ರಿಗೆ? ಸರ್, ಈಗ ಆಟೋದವರು ಅಂದ್ರೆ ಆಟೋದ ಚಾಲಕರು, ಮಾಲಕರು ಎಲ್ಲ ಸಂಘ ಎಲ್ಲ ಸೇರಿ ರಾಮಲಿಂಗ ರೆಡ್ಡಿ ಅವರಿಗೆ ಮನವಿ ಕೊಟ್ಟರು. ಸರ್, ಒಂದು ಸತಿ ಅಲ್ಲ, ಈ 1000 ಸತಿ ಮನವಿ ಕೊಟ್ಟಿದ್ವಿ. ಏನು ಮಾಡೋಕ್ಕಾಯ್ತಲ್ಲ. ಅದಕ್ಕೆ ಸರ್ ನಾವೀಗ ಸ್ಟಾರ್ಟ್ ಮಾಡಿದ್ವಿ. ರ್ಯಾಪಿಡ್ ಬೈಕ್ದು ಒಂದು ಯುದ್ಧನ ಮಾಡಿದ್ವಿ. ಅಲ್ಲೇ ನಿಲ್ತಾ ಇದ್ವಿ. ಈಗ ಯಾವುದು ರ್ಯಾಪಿಡ್ ಹೊಡಿತಾ ಇಲ್ಲ ನಾವು, ಬರೀ ಓಲಾ ಒಬ್ಬರು ಹೊಡಿತಾ ಇದ್ವಿ. ಈಗ ನೆಕ್ಸ್ಟು ರ್ಯಾಪಿಡು, ಸೆಕೆಂಡು ಓಲಾ, ನೆಕ್ಸ್ಟು ಊಬರು, ಆಮೇಲೆ ನಮ್ಮ ಹತ್ರ ಎಲ್ಲಕ್ಕೂ ಬಂದು ನಾವು ಮಾಮೂಲಿ ಹೆಂಗೆ ಮೀಟ್ರ್ ಹಾಕಿ ಹೊಡಿತು ಅದೇ ಥರ ಹೊಡಿತೀವಿ ಇವಾಗ. ಎಲ್ಲ ಆಟೋದರು ಸರ್. ನಮ್ಮ ಆಟೋದರು ಒಂದೇ ಒಂದು ಮನವಿ. ನಮ್ಮ ಆಟೋದರು ಒಂದೇ ಒಂದು ಸತಿ ಒಗ್ಗಟ್ಟಾಗ್ಬಿಟ್ರೆ ನಾವು ಯಾವನು ಬೇಕಾಗಿಲ್ಲ. ಕ್ಯಾನ್ಸಲ್ ಇಲ್ಲ. ನಾವು ಇವತ್ತು ನೋಡಿ, ನಮ್ದು ಇವತ್ತು ರ್ಯಾಪಿಡ್ ಇಲ್ಲ ನೋಡಿ. ಓಲಾ ಇದೆ, ನಮ್ಮ ಹತ್ರ ಇದೆ, ಊಬರ್ ಇದೆ, 3 ಹೊಡಿತಾರದು. ತೆಗೆದುಬಿಡ್ತೀವಿ ಈಗ, ಯಾವುದೂ ಹೊಡೆಯಲ್ಲ. ಆಮೇಲೆ ಈಗ ಸ್ಟಾರ್ಟು. ಇವಾಗ ನಾವೇ ಬುದ್ಧಿ ಕಲಿಸ್ಬೇಕು, ಸರ್ಕಾರ ಬುದ್ಧಿ ಕಲ್ಸೋಕ್ಕಲ್ಲ. ಸರ್ಕಾರಕ್ಕೇನೋ ಪೆಟ್ಟಿಗಿಟಿ ಬರ್ತದೇನೋ ಗೊತ್ತಿಲ್ಲ ಸರ್. ನಾವು ನಿಜವಲ್ಲಿ ಹೇಳ್ತೀವಿ ಕೇಳಿ. ನಾವು ಮಾತಾಡ್ತಾ BP ರೇಜ್ ಆಗ್ಬಿಡ್ತದೆ. ನಾವು ಏನೋ ಮಾತಾಡೋದು ನಮಗೆ ಗೊತ್ತಾಗಲ್ಲ. ಆ ಪರಿಸ್ಥಿತಿ ಬಂದಿದೆ. ಇವಾಗ ಲೋನ್ ಕಟ್ಟಬೇಕು 4,700 ರೂಪಾಯಿ. ಯಾರು ಕಟ್ತಾರೆ? ಒಂದು ಬೆಳಿಗ್ಗೆ ನೋಡಿ 200 ರೂಪಾಯಿ ಮಾಡಿಲ್ಲ. ಬೆಳಿಗ್ಗೆಯಿಂದ ಬೆಳಗ್ಗೆ 6 ಗಂಟೆಗೆ ಗಾಡಿ ಎತ್ತಿರೋದು. ನಾವು ಎಲ್ಲಿಗೆ ಹೋಗ್ಬೇಕು ಸರ್? ಆದರೆ ಗೌರ್ಮೆಂಟ್ ಹೇಳಿತ್ತು ಯಾವುದೇ ತೊಂದರೆ ಇಲ್ಲ, ಮನೆ ಎಡತಿಗೆ 2,000 ರೂಪಾಯಿ ಕೊಡ್ತೇವೆ, 10 kg. ಸರ್ 2,000 ರೂಪಾಯಿ ಕೊಡ್ತಾರೆ. ಒಂದು ರೂಪಾಯಿ ಇವತ್ತವರೆಗೆ ತೋರಿಸಿ ಸರ್ 2,000 ರೂಪಾಯಿ ಇರಲಿದೆ ಅಂತ. ಯಾವುದು 1 ರೂಪಾಯಿ ಬಂದಿಲ್ಲ. 2,000 ರೂಪಾಯಿ ಇವತ್ತವರೆಗೂ. ಆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಬಂತು, ಅದು ಬಿಡ್ರಿ ಸರ್. 2,000 ರೂಪಾಯಿ ತಗೊಂಡು ಏನು ಮಾಡ್ತೀನಿ ನೀವು? 2,000 ರೇಷನ್ ಎಷ್ಟು ಹೇಳಿ, ಬೇಳೆ ಎಷ್ಟು ಹೇಳಿ, 205 ರೂಪಾಯಿ ಬೇಳೆ, 90 ರೂಪಾಯಿ ಕೆಜಿ ಅಕ್ಕಿ. ಹೇಳ್ತಾರಾಗಿದೆ ಕೊಡೋದು 4 kg ಅಕ್ಕಿ. 4 kg ಒಂದು ತಿಂಗಳು ತಿಂತೀರಾ? ನಾವು 4 ಜನ ಇದ್ದೀವಿ. 4 ಜನಕ್ಕೆ 4 kg ಅಕ್ಕಿ ಒಂದು ತಿಂಗಳು ತಿನ್ನೋಕ್ಕಾಗ್ತದಾ? ನೀವು ಹೇಳಿ ಸರ್. ಅದಾದ್ಮೇಲೆ 10 kg ಬದಲಾಗಿ ಉಳಿದ ಹಣ ಕೊಡ್ತೇವೆ. ಎಲ್ಲಿ ಹಣ ಬಂದಿದೆ ಸರ್? ತೋರಿಸಿ, ನಾನು ಯಾಕಡೆ ತೋರಿಸಿ ಬಂದಿದ್ದೀನಿ. ನಾನು ಪ್ರೂಫ್ ಕೊಡ್ತೀನಿ, ತೋರಿಸಿ ಯಾರಿಗೆ ಬಂದಿದೆ ಅಂತ. ಸ್ಟಾರ್ಟಿಂಗ್ ಬಂತು, ಇಲ್ಲ ಅಂತಲ್ಲ. ಇವಾಗ ಒಬ್ರಿಗೂ ಬರ್ತಾ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಹೇಳಿದ್ರು ಮಾದೇವಪ್ಪ ನಿಂಗೆ ಫ್ರೀ ಕಾಕ ಸರ್. ಎಲೆಕ್ಷನ್ ಟೈಮಲ್ಲಿ ಹೇಳ್ಬೋದು ಸರ್. ಎಲೆಕ್ಷನ್ ಟೈಮ್ಗೆ ನೀನು ತಾಗಿಲ್ಲ. ಅವ್ರಿಗೇನು ಓಟ್ ಬೇಕು, ಗೆಲ್ಲಬೇಕು. ಅವ್ರು ಓಟ್ ಹೇಳ್ತಾರೆ. ನಮ್ಮ ಜನ ಬುದ್ಧಿ ಕಲಿಬೇಕು. 2,000 ರೂಪಾಯಿ ಲೋಟು ಒಂದು ಕ್ವಾರ್ಟ್ರಿಗೋಸ್ಕರ ನಾವು ಮೇನ್ ಏನು ಬೇಕಾದ್ರೆ ಇದಂದ್ರೆ ವ್ಯಕ್ತಿತ್ವ ನೋಡಿ, ವ್ಯಕ್ತಿ ನೋಡಿ ಓಟ್ ಹಾಕ್ಬೇಕು. ಸುಮ್ಮನೆ ಯಾರು ಬೇಕಾದ್ರೂ ಓದ್ತದಲ್ಲ, ವ್ಯಕ್ತಿ ನೋಡಿ ಓಟ್ ಹಾಕ್ಬೇಕು ಫಸ್ಟ್ ಆಫ್ ಆಲ್. ಅದು ಒಂದು ನಾವು ಕರೆಕ್ಟಾಗಿ ಮಾಡಿಬಿಟ್ರೆ ನಮ್ಮ ಸರ್ಕಾರ ಬೆಂಗಳೂರು ಎಲ್ಗೋ ಹೊಂಟೋಗ್ಬಿಡ್ತದೆ. ಈ ಹೊರಗಿಂದ ಬರ್ತಿದ್ದಾರೆ ಎಲ್ಲ ಬಂದು. ಅವ್ರಿಗೆ ಇನ್ಸೂರೆನ್ಸ್ ಏನಿಲ್ಲ ಅವ್ರ ಹತ್ರ, DL ಇಲ್ಲ, ಡಾಕ್ಯುಮೆಂಟ್. ಅವ್ರಿಗೆ ಗಾಡಿ ಕೊಟ್ಟಿದ್ದಾರೆ 10-20 ಗಾಡಿ ತೊಗೊಂಡು. ಅವ್ರು ನಾವು ಎಲ್ಲ ಹೋಗ್ಬೇಕು ಹೇಳಿ? ನಾವು ಒಂದೊಂದು ಗಾಡಿ ಮಾಡ್ಕೊಂಡಿದ್ದೀವಿ. ನಾವು ಹೆಂಡ್ತಿ ಮಕ್ಕಳು ಬೀದಿ ತಂದು ಇಸ ಕೊಟ್ಟು ಸಾಯೋ ಪರಿಸ್ಥಿತಿ ಬಂದಿದ್ದು ಸ್ವಲ್ಪ ದಿನ ನೋಡಿ. 100% ಸರ್. ಒಂದು ನಿಮಿಷ ಒಂದೇ ಮಾತಾಡ್ತೀನಿ. ಈಗ ಡಿಪ್ಲೊಮಾ ಹೋದ್ರೆ, ಡಿಗ್ರಿ ಹೋದ್ರೆ, ಎಲ್ಲ ಹೋದ್ರು. ಇವತ್ತು ಆಟೋ ರಿಪೇರ್ ಮಾಡ್ತಾರೆ. ಬೈಕ್ ಯಾಕೆ ಕೊಡ್ತಾ ಇದ್ದಾರೆ ಅವರು? ಅದೇ ಪ್ರಶ್ನೆ. ಏನಕ್ಕೆ ಬೈಕ್ ಕೊಡ್ತಾ ಇದ್ದಾರೆ? ಎಲ್ಲ ಕಾಲೇಜರು ಈ ಕಾಲೇಜಿಗೆ ಬರ್ತಾರೆ ಓದೋಕ್ಕೆ, ಅವ್ರು ತಗೊಂಡು ಬೈಕ್ ಕೊಡ್ತಾ ಇದ್ದಾರೆ. ಇವರು ಕಾಣ್ತಾ ಅಲ್ವಾ? ನೈಟ್ 1 ಗಂಟೆ ಬಲ್ಲಿ ಎಷ್ಟು ಗಾಡಿಗೆ ಬೈಕ್ ಕೊಡ್ತೀನಿ ತೋರಿಸ್ತೀನಿ ಬನ್ನಿ. ಯಾವನು ಕೆಲ್ಸಕ್ಕೆ ಹೋಗ್ತಲ್ಲ ಇವಾಗ. ಎಲ್ಲ ಬೈಕು, ರ್ಯಾಪಿಡು, ಅದು ಇದು ಹೊಡ್ಕೊಂಡು ಬರ್ತಾಯಿದ್ದು ಜೀವನ ಮಾಡ್ತಿದ್ದಾರೆ. ಯಾರು ಹೇಳ್ತಾರೆ ತಿಂಗಳು 70,000 20 ಎಲ್ಲಿ ಸರ್? 70,000 ಎಲ್ಲಿ ದುಡಿಯೋಕ್ಕಾಯ್ತು ಸರ್? ನಮಗೆ ದುಡಿಯೋಕ್ಕಾಯ್ತಲ್ಲ. ನಾವು ಇನ್ಸೂರೆನ್ಸ್ ಕಟ್ಟಿ, FC ಕಟ್ಟಿ. ಈಗ ಇದಕ್ಕೆ ವೈಟ್ ಬೋರ್ಡ್ಗೆ 1,200 ರೂಪಾಯಿ, ನಮ್ಮದಕ್ಕೆ 4,000 ರೂಪಾಯಿ. ಎಲ್ಲಿ ತಂದು ಕೊಡ್ಬೇಕು ನಾವು? ನೀವು ಯೋಚನೆ ಮಾಡಿ.
ಈಗ ನಮ್ಮ ಜಾಗದಲ್ಲಿ ಅವ್ರು ಬಂದು ಕುತ್ಕೊಂಡು ಒಂದ್ಸರಿ ಬಂದು ಕುತ್ಕೊಳ್ಳಿ ಅವಾಗ ಅವ್ರಿಗೆ ಗೊತ್ತಾಗ್ತದೆ ಬಂಡವಾಳ ಏನಂತ. ಈಗ ಆಟೋದವರಿಗೆ ಮೀಟರ್ ಪಾಸಿಂಗ್ ಎಲ್ಲ ಆಗ್ಬೇಕು. ಹಾಂ, ಪ್ರತಿಯೊಂದು ಆಗ್ಬೇಕು, FC ಆಗ್ಬೇಕು, ಇನ್ಸೂರೆನ್ಸ್ ಆಗ್ಬೇಕು, ಮೀಟರ್ ಪಾಸಿಂಗ್ ಆಗ್ಬೇಕು, ಪರ್ಮನೆಂಟ್ ಇರಬೇಕು. ಆದ್ರೆ ವೈಟ್ ಬೋರ್ಡ್ಗೆ ವೈಟ್ ಬೋರ್ಡ್ಗೆ ಏನಿಲ್ಲ, ಟೂ ವೈಟ್ ಬೋರ್ಡ್ ಏನಿಲ್ಲ. ಅದೇ ಹೇಳ್ತಾ ಇರೋದು, ವೈಟ್ ಬೋರ್ಡ್ ತಾಳೋದು ಏನಕ್ಕೋಸ್ಕರ? ಓನಿಸ್ಗೋಸ್ಕರ ವೈಟ್ ಬೋರ್ಡ್ ತಾಳೋದು. ಅದು ನಮ್ಮ ಪರ್ಸ್ನಲಿಸ್ಗೋಸ್ಕರ. ನಾವು ಬಾಡಿಗೆ ಹೊಡೆಯೋಕ್ಕಲ್ಲ. ಈ ಸರ್ಕಾರಕ್ಕೆ ಕಣ್ಣು ಕಾಣ್ತಾ ಇದೋ ಕಣ್ಣು ಮುಚ್ಕೊಂಡಾಗ ಗೊತ್ತಿಲ್ಲ ಸರ್. ಈ ಸರ್ಕಾರ ನೆಕ್ಸ್ಟ್ ಟೈಮ್ ನಿಜವಾಗ್ಲೂ ಬರಲ್ಲ. 100% ಹೇಳ್ತೀವಿ. ನಮ್ಮಂಥ ಬಡವರಿಗೆ ಯಾರು ಅಯ್ಯೋ ಅನ್ನಿಸ್ತಾರೆ ಅವ್ರು ಯಾವತ್ತೂ ಮುಂದೆ ಬರಲ್ಲ. 100%. ನಾವು ಬೀದಿ ಮನೆಗೆ ಅಲಿತಾ ಇದ್ವಿ. ಮುಂದೊಂದು ದಿವಸ 3 ದಿವಸ ಮನೆಗೆ ಹೋಗಲ್ಲ. ಯಾಕೆ? ಹಿಂಸೆಯಲ್ಲಿ ಸಾಲದಾರ ಕಾಟ. ಲೋನ್ ಕೊಡಲಿಲ್ಲ, ಲೋನ್ ಗಾಡಿ ಸೀಜ್ ಮಾಡ್ತಾರೆ. ಹೆಂಗೆ ಮಾಡ್ಬೇಕು? ಯತ್ನ ಮಾಡಿ. ಆದ್ರೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಾನು ಬಡವರ ಪರ ಇರೋ ಸರ್ಕಾರ ಅಂತ. ಸರ್, ಸಿದ್ದರಾಮಯ್ಯ ಬಡವ್ರ ಪರ ಇದ್ದಾರೆ ಅಂತಲ್ಲ. ಮೊದಲು ನಾವು ಏನು ಮಾಡೋಕೆ ಅದು ಮಾಡಿ ಬಡವರಿಗೆ. ಫಸ್ಟು ಬಡವರಿಗೆ ಏನು ಸೌಲಭ್ಯ ಕೊಡ್ಬೇಕು ಅದು ಕೊಡಿ. ಒಂದು ರೋಡ್ ಇಲ್ಲ, ರೋಡ್ ಗಾಡಿ ರೆಡಿ ಮಾಡಿಸ್ಬೇಕು. ಒಂದು ಕ್ಲಚ್ ವೈರು 40-50 ರೂಪಾಯಿ ಆಯಿತು. ಮುಂಚೆ 20 ರೂಪಾಯಿ ಸಿಗೋದು, ಈಗ 50 ರೂಪಾಯಿ. ಯತ್ನ ಮಾಡಿ ನೀವೇ. ನಾವು ಹೆಂಗೆ ಭಜನೆ ಮಾಡಬೇಕು? ಹೆಂಗೆ ಜೀವನ ಮಾಡಬೇಕು? ನಮ್ಮ ಮಕ್ಳು ಹೆಂಗೆ ಓದಿಸ್ಬೇಕು? ಯತ್ನ ಮಾಡಿ ಸರ್ ನೀವೇ. ನಮ್ಮ ಜಾಗದಲ್ಲಿ ಕುಂತಿದ್ರೆ ಗೊತ್ತಾಗೋದು. ಅವರೆಲ್ಲೋ AC ಕೂತಿರ್ತಾರೆ, ಅವ್ರಿಗೇನು ನೋವು ಒಯ್ಬೇಕು, ಕಷ್ಟ ಬೀಳ್ತಾರೆ. ನಾವು ನಮ್ಮಂಥ ಬಡ ಚಾಲಕರು ಬೇಜಾನ್ ಜನ ಇದ್ದಾರೆ. ಅವತ್ತು ಕೂಡಿ ಮಾಡ್ಕೊಂಡು ತಿನ್ನೋರು ಇದ್ದಾರೆ. ಸರ್, ಈಗ ನೀವು ಹೇಳಿದ್ರಿ ಆಟೋದು ಮೇಂಟೆನೆನ್ಸೇ ಕಷ್ಟ ಆಗ್ತಿದೆ ಅಂತೇಳಿ. ಅಂದರೆ ರಸ್ತೆ ಹೇಗಿದೆ ಬೆಂಗಳೂರಿದು? ಸರ್, ಬೆಂಗಳೂರು ರಸ್ತೆ ಇದು ನೋಡೋಕ್ಕಲ್ಲ, ಗಲ್ಲಿ ಒಳಗೆ ನೋಡೋಕ್ಕಾಗಲ್ಲ. ಒಂದು ಏನು ಮಳೆ ಹೋದಾಗ ಮಿಸ್ ಆಗೋಯ್ತಾರೆ ಅವ್ನು ಸತ್ತ ಅಂತ. ಮಳೆ ಹೋದಾಗ ರೋಡಲ್ಲಿ ಹೋಯ್ತು ಅಂದರೆ ಸತ್ತ. ಇವತ್ತೇನೋ ಕಾಣಿಸ್ತೇವೆ, ಹಂಗೆ ತಪ್ಪಿಸ್ಕೊಂಡು ಹೋಗ್ತೀವಿ. ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಆಗಂದ್ರೆ ಬೈಕ್ನವರು ಆ ಕಡೆ ಈ ಕಡೆ ಬರ್ತಾರೆ, ಗುದ್ತಿದ್ದಾರೆ, ಸಾಯ್ತಾರೆ. ಎಷ್ಟೋ ಜನ ನೋಡಿದ್ದಾರೆ ನಾನು, ಎಷ್ಟೋ ಜನ ಸಾಯ್ತಿದ್ದಾರೆ ಹಳ್ಳ ಗುಂಡಿ ಬಿದ್ದು. ಇವ್ರಿಗೆ ಕಣ್ಕಾಣಲ್ಲ ಬಿಡಿ ಸರ್. ನಮ್ಮ ಸರ್ಕಾರ ನೀರಲ್ಲಿ ಸರ್ಕಾರಕ್ಕೆ, ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಕಣ್ಣು ಕಾಣ್ತಾ ಇಲ್ಲ. ನಮ್ಮಂಥ ಬಡವರು ಚಾಲಕ ಹೊಟ್ಟೆ ಹೊಡಿಬೇಕು, ಆವಾಗ ಅವ್ರಿಗೆ ಕಣ್ಣು ಕಾಣೋದು. ನೆಕ್ಸ್ಟ್ ಟೈಮ್ ಹೇಳ್ತೀನಿ ಕೇಳಿ ಸರ್, ನಾನು ಹತ್ಕೊಂಡ್ಬೇಕು, ಕಣ್ಣೀರಲ್ಲಿ ನೀರು ತೊಗೊಂಡು ಬರ್ತಾ ಇದ್ದೇವೆ, ಮಾತಾಡ್ತಾ ಇದ್ದೀನಿ. ಇನ್ನೊಂದು ಸಲ ನಿಜವಾಗ್ಲೂ ಬರಲ್ಲ ಸರ್ ಕಾಂಗ್ರೆಸ್ಸು. ನಮ್ಮಂದ ಪ್ರಶ್ನೆ ಹೇಳಿದರು. ನಾವು BJP ಮುಂಚೆ ನಾವು ಹೋರಾಟ ಮಾಡಿದೋ ಫ್ರೀಡಮ್ ಪಾರ್ಕಲ್ಲಿ. ಅವಾಗ ಬಂದರು ರಾಮರೆಡ್ಡಿ ಅವ್ರು ಹೇಳಿದ್ರು, ನಾವಿದ್ದೀವಿ, ನಮ್ಮ ಸರ್ಕಾರ ಬಂದು 3 ತಿಂಗಳಿಗೆ ರಾಬಿಡ್ ಬೈಕ್ ನಿಲ್ಲಿಸ್ತೀವಿ. ಎಷ್ಟು ವರ್ಷ ಆಯಿತು? 2 ವರ್ಷ ಆಯಿತು. ಎಲ್ಲಿ ನಿಲ್ಲಿಸಿದ್ದಾರೆ ಸರ್? ನಮ್ಗೆ ಗೊತ್ತಾ ಕೋರ್ಟಲ್ಲಿ ಓಕೆ? ನಮ್ಮ ಹತ್ರ ದುಡ್ಡು ಮಾಡ್ಕಿದ್ದೀವಾ ಕೋರ್ಟ್ ಓಡಾಟಕ್ಕೆ? ಅವರೇ ನಾನು ಹೇಳ್ತಲ್ವ ಸರ್, ಇವಾಗ ಸರ್ಕಾರ ಹೋಗ್ಬೇಕು. ನಾವೀಗ ಕೋರ್ಟ್ ಆಡಬೇಕು ಅಂದರೆ ದುಡ್ಡು ಬೇಕು ನಮಗೆ. ದುಡ್ಡು ಎಲ್ಲಿದೆ? ನಾವು ದುಡಿಯೋದು 100 ರೂಪಾಯಿ. ನನ್ನ ಹೆಂಡತಿ ಕೊಡಲ, ನನ್ನ ಮಗಳಿಗೆ ಕೊಡಲ, ನಮ್ಮ ಮಗನ ಕೊಡಲ, ನಮ್ಮಿಗೆ ಕೊಡಲ, ನಮ್ಮ ಅಪ್ಪ ಅಮ್ಮಗೆ ಕೊಡಲ, ಯಾರಿಗೆ ಕೊಡಲಿ? ಕೊಡೋ 200-300 ರೂಪಾಯಿ ದುಡಿಯೋದು. ಇದು ಬರೀ ಈಗೇನು ಕಲೆಕ್ಷನ್ ಗಾಡಿ ತರಬೇಕಂದ್ರೆ 300 ರೂಪಾಯಿ ಕಲೆಕ್ಷನ್ ಗಾಡಿ. ಇವಾಗ ಎಲ್ಲೋಗ ಕೇಳಿ? ಸರ್ಕಾರ ಹೇಳೋಕ್ಕೇನು ಸಹ ಹೆಂಗೆ ಬೇಕಾದ್ರೆ ಹೇಳ್ತದೆ. ಅವ್ರೇನು ಪುಂಗಿ ಗೆಲ್ಬೇಕು, ಅವ್ರು ಕೆಲ್ಸ್ಕೊತಾರೆ. ನಮ್ಮಂಥವ್ರು ಚಾಲಕರು ಬಡವಲ್ಲಿ ರೋಡ್ ಒಳ್ಳೆ ಬಿತ್ಕೊಂಡು ಅಲಿತಾರಲ್ಲ ಭಿಕ್ಷಕರು, ಅಂಥವ್ರು ಕಣ್ಣು ಕಾಣಲ್ಲ ಅವ್ರಿಗೆ. ನಿಜವಲ್ಲ ಸರ್? ನೀವು ಏನು ಬೇಕಾದ್ರೆ ಹಾಕಿ ಬೇಕಾದ್ರೆ ಬೇಜಾರಿಲ್ಲ. ಮಾತ್ರ ನಮ್ಮಂಥ ಹೊಟ್ಟೆ ಮೇಲೆ ಹೊಡಿಯಾರನ್ನ ಯಾವತ್ತೂ ಮುಂದೆ ಬರಲ್ಲ ಇನ್ನು ನಾವು ಲೈಫಲ್ಲಿ. ನೀವು ಈಗ ಸರ್ಕಾರಕ್ಕೆ ಮನವಿ ಮಾಡ್ತಿರೋದು ಈ 2 ವೀಲರ್ ವೈಟ್ ಬೋರ್ಡ್ ನಾವು ಒಂದೇ ಸರ್. ಫಸ್ಟು ಈ ರಾಪಿಟು, ಈ ಓಲಾ, ಊಬರು 3 ನಿಲ್ಲಿಸ್ಬೇಕು. ನಿಲ್ಲಿಸಿದ ಮೇಲೆ ನಾವು ಉದ್ಧಾರ ಆಗ್ತೀವಿ. ಅಷ್ಟೊಂದು ಉದ್ಧಾರ ಆಗಲ್ಲ. ನಾವಂತೂ ಇಸ್ಸಾ ಕೂಡ ಸಾಯೋ ಪರಿಸ್ಥಿತಿ ನೋಡಿ. ಇನ್ನೊಂದು ಸ್ವಲ್ಪ ದಿನ, 1 ವರ್ಷ ಹೋಗಲಿ, ನಾವು CM ಮನೆ ಮುಂದೆ ಹೋಗಿ ನಾವು ಇಸ್ಸಾ ಕೂಡ ಸಾಯೋ ಪರಿಸ್ಥಿತಿ ಬರ್ತದೆ. 100%. ನಾವು ಸುಮ್ಮನೆ ತಾಳ್ಮೇಲೆ ಇದ್ದೀವಿ. ನಮ್ಮ ತಾಳ್ಮೆ ಕೆಟ್ಟರೆ ಏನು ಮಾಡೋಕ್ಕೂ ಎಸ್ತಾರಲ್ಲ ನಾವು. 100%. ನಮ್ಮ ತಾಳ್ಮೆ ಕೆಡ್ತು ಅಂದರೆ ಏನು ಮಾಡೋಕ್ಕೂ ಎಸ್ತಾರಲ್ಲ ನಾವು. 100%. ಇಷ್ಟೆಲ್ಲ ನಮ್ಮ ಕರ್ನಾಟಕ ರಾಜ್ಯನ ಆಳಬೇಕಾದ್ರೆ ಈ ವೈಟ್ ಬೋರ್ಡ್ ನಿಲ್ಸೋಕೆ ಆಗಲ್ಲ ಅಂತ ಏನು ಸಾಕ್ಷಿ? ನೀವೇ ನೋಡಿ. ಹೌದು, ಈಗ ನಮ್ಮ ಜಾಗ ನೀವು ಬಂದು ಕುತ್ಕೊಳ್ಳಿ, ನಿಮ್ಗೆ ಗೊತ್ತಾಗ್ತದೆ ನಿಮ್ಗೆ ಏನು ಪರಿಸ್ಥಿತಿ ಬರ್ತದೆ ಅಂತವ. ಈ ವೈಟ್ ಬರ್ತಾರೋದು ಓನಿಜ್ಗೋಸ್ಕರ, ನಮ್ಮ ಓನ್ ಪರ್ಸ್ನಲೀಸ್ಗೋಸ್ಕರ. ಬೈಕ್ ಓಡ್ಸೋಕ್ಕಲ್ಲ. ರೋಡಲ್ಲಿ ನಿಂತ್ಕೊಂಡು ಹುಡುಗಿರ ಕೂರ್ಸ್ಕೊಂಡು ಜಿಮ್ ಮಾಡೋಕ್ಕಲ್ಲ. ಅರ್ಥ ಆಯ್ತಾ? ಈ ಕುತ್ಕೊಳ್ತಾರೆ ಹುಡುಗಿರು. ಇವತ್ತು ನಮ್ಮ ಕರ್ನಾಟಕದಲ್ಲಿ ಸಂಸ್ಕೃತಿ ಹೊಂಟೋಯ್ತು. ಮುಂಚೆ ಸಂಸ್ಕೃತಿ ಹೆಂಗಿತ್ತಂದರೆ ಯಾರು ಗಂಡಸರು ಬರ್ತಾರೆ ಸರಿಗ ಮುಚ್ಕೊಂಡು ಹೋಗೋರು. ಇವತ್ತು ಬಿಚ್ಕೊಂಡು ಹೋಗ್ತಾರೆ. ಏಕೆ ಹೇಳಿ? ಹೊರರಾಜ್ಯದಿಂದ ಬಂದಿರೋ ಜನ ಕುಲ್ಗಟ್ಟು ಹೋಗ್ಬಿಟ್ಟಿದ್ದಾರೆ. ನಾವು ಅನ್ಕೋಬೋದು ನಮ್ಮೂರು ಜನ ಅಂತ. ನಮ್ಮೂರಲ್ಲ, ಅವರು ಹೊರಗಡೆಯಿಂದ ಬಂದಿರೋ ಜನ. ನಮ್ಮ ಸರ್ಕಾರ ಏನು ಮಾಡ್ತಾಯಿದ್ದೋ ಏನೋ ದೇವ್ರು ಒಬ್ಬಂಗೆ ಗೊತ್ತು. ಇದಂತೂ ಸತ್ಯ ಹೇಳ್ತೀನಿ ಕೇಳಿ. ಈ ಬೈಕ್ ಒಂದು ನಿಲ್ಲಿಸಿಲ್ಲ ಅಂದರೆ ನೆಕ್ಸ್ಟ್ ಟೈಮು ಉಗ್ರ ಹೋರಾಟ ಆಯ್ತದೆ ಸರ್. ರಾಜ ಮುಖ್ಯ ಹೋದರೆ ಕೈ ಮುಗಿದು ಕೇಳ್ಕೊತೀನಿ, ನಿಮ್ಮ ಕಾಲು ಕಟ್ಟಿ ಕೇಳ್ಕೊತೀನಿ. ಈ ಬೈಕು, ರಾಪಿಡ್ ಬೈಕು, ಊಬರ್ ಬೈಕು, ಆವಾಗ ನಮ್ಮ ಯಾತ್ರೆ, ಅವು 3 ನಿಲ್ಲಿಸ್ಬಿಟ್ರೆ ನಾವು ನಿಮ್ಮ ಕಾಲ ಪೂಜೆ ಮಾಡಿಬಿಡ್ತೀವಿ ಮನೇಲಿ ಫೋಟೋ ಇಟ್ಕೊಂಡು. 100%. ಅದೊಂದು ಪ್ರಶ್ನೆ ನಿಲ್ಲಿಸಿ. 100% ಸರ್. ಮೊಹಮ್ಮದ್ ಯೂನುಸ್ ಅಂತ. ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟಿದ್ರು, ಎಲ್ಲ ಯೋಜನೆ ಸಿಗ್ತಿದೆಯಾ ಸರ್? ಅದು ನಾವು ಅದರಲ್ಲಿ ಏನು ಇನ್ವಾಲ್ವ್ ಆಗಿಲ್ಲ. ಅದರಲ್ಲಿ ನಮ್ಗೆ ಅಷ್ಟೊಂದು ಏನು ಇದಿಲ್ಲ. ಎಲ್ಲ ಲೇಡೀಸ್ಗೋಸ್ಕರ ಮಾಡಿರೋದು. ಅಲ್ಲ ಸರ್, ನೀವು ಯಾಕೆ ಗ್ಯಾರಂಟಿ ಯೋಜನೆ ಪಡ್ಕೊಳ್ಳಿಲ್ಲ? ನಮ್ಗೆ ಯಾವುದು ಆಗಿಲ್ಲ ಸರ್. ಜೆಂಟ್ಸ್ಗಳಿಗೆ ಏನು ಆಗಿಲ್ವಲ್ಲ. ಜೆಂಟ್ಸ್ ಅಂತಲ್ಲ, ಈಗ ಮನೆ ಇಡೋದಕ್ಕೆ 2000 ರೂಪಾಯಿ ಅದು ಲೇಡೀಸ್. ಅದು ಫ್ರೀ ಕರೆಂಟ್ ಫ್ರೀನು ಬರ್ತಾ ಇದೆ ಅಂದರೆ ಕಂಪ್ಲೀಟ್ ಆಗಿ ಆಗ್ತಾ ಇಲ್ಲ. ಅದು ಕೆಲವು ಆಗಿದೆ, ಕೆಲವು ಆಗ್ತಾ ಇಲ್ಲ. ನನಗೆ ಬಿಲ್ ಬರ್ತಾ ಇದೆ. ಎವ್ರಿ ಮಂತ್ 600 ರೂಪೀಸ್ ಬಿಲ್ ಬರ್ತಾ ಇದೆ. ಈಗ ಕರೆಂಟ್ ಬಿಲ್ ಫ್ರೀ ನಾವು ಅದು ಮಾಡಿ ಅಪ್ಲಿಕೇಶನ್ ಹಾಕಿದ್ವಿ.
ಆದರೂ ನಮಗೆ ಬಿಲ್ ಬರ್ತಾ ಇದೆ ಸರ್, ಕರೆಂಟ್ ಬಿಲ್ ಬರ್ತಿದೆ. ಬರ್ತಾ ಇದೆ, ನಾವು ಕಟ್ತಾ ಇದ್ದೀವಿ ಬಿಲ್ಲು. ಈಗ ಅದೇ ರೀತಿ ನೋಡೋದಾದ್ರೆ ಮನೆ ಹೊಡೋದಕ್ಕೆ 2,000 ರೂಪಾಯಿ ಅದು ಬರ್ತಿದ್ಯಾ? ಅದು ಕೆಲವು ತಿಂಗಳು ಬಂತು, ಈ ಕೆಲವು ತಿಂಗಳು ಈಗ ಬರ್ತಾ ಇಲ್ಲ, ಸ್ಟಾಪ್ ಆಗಿದೆ. ಸ್ಟಾಪ್ ಆಗಿದೆ ಈಗ. ಸ್ಟಾಪ್ ಆಗಿದೆ. ಅದೇ ರೀತಿ ಯುವ ನಿಧಿ ಅಂತ ಹೇಳಿ ಡಿಗ್ರಿ ಆದವರಿಗೆ ಡಿಪ್ಲೊಮಾ ಆದವರಿಗೆ 3,000 1,500 ರೂಪಾಯಿ. ಅದು ನನಗೆ ಗೊತ್ತಿಲ್ಲ. ನನ್ನ ಮಕ್ಕಳು ಯಾರು ಡಿಗ್ರಿ ಇಲ್ಲ, ನನ್ನ ಸೆಕೆಂಡ್ ಇಯರ್ PUC ಓದ್ತಾ ಇದೆ ಒಂದೇ ಹುಡುಗ. ಅದ್ರದ್ದು ಯಾವುದು ಇದು ನನಗೆ ಐಡಿಯಾ ಇಲ್ಲ. ಇದು 10 kg ಅಕ್ಕಿ, 10 kg ಅಕ್ಕಿ ಇದು ಬಗ್ಗೆ ಹೇಳಬೇಕಾದ್ರೆ ಅಕ್ಕಿ ಅವರು ಗೌರ್ಮೆಂಟ್ ಕೊಡ್ತಾ ಇದ್ದಾರೋ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ಡಿಪ್ಪೋನಲ್ಲಿ ಒಂದು 5-5 kgನೇ ಸಿಗ್ತಾ ಇರೋದು. 5 kg ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಿರೋ 5 kg ಸಿಗ್ತಿದೆ ಅಂತ ಹೇಳಿ. ಅಷ್ಟೇ ಸಿಗ್ತಾ ಇರೋದು. ಈ 10 kg ಯೋಜನೆ ಮಾಡಿದ್ರಲ್ಲ, ಅದು ಸರ್ಕಾರ ಕೊಡ್ತಾ ಇದೆಯಾ ಇಲ್ವೋ ಗೊತ್ತಿಲ್ಲ. ಡಿಪ್ಪೋದಲ್ಲಿ ನಮ್ಗೆ 5-5 kgನೇ ಸಿಗ್ತಾ ಇರೋದು. ಸರ್ ನಿಮ್ಮ ಹತ್ರ ಒಂದು ಕೇಳೋದಾದ್ರೆ, ನೀವು ಆಟೋ ಡ್ರೈವರ್ ಆಗಿ ಬೆಂಗಳೂರಲ್ಲಿ ಎಲ್ಲ ಕಡೆ ಓಡಾಡ್ತೀರಿ. ಹೌದು. ರಸ್ತೆ ಎಲ್ಲ ಯಾವ ಥರ ಇದೆ ಸರ್? ರಸ್ತೆ ತೀರಾ ಅಧ್ವಾನ ಆಗಿದೆ. ಗಾಡಿಗಳು ನಮಗೆ ಆವಾಗವಾಗ ರಿಪೇರಿ ಬರೋ ಕಾರಣನೇ ರಸ್ತೆ ಡ್ಯಾಮೇಜಿಂದನೇ. ಅದರಿಂದ ಏನು ಮಾಡೋಕ್ಕಾಗ್ತಾಯಿಲ್ಲ ಸರ್. ಸರ್ ಅಭಿವೃದ್ಧಿ ಕೆಲಸ ಬೇಕಾ ಗ್ಯಾರಂಟಿ ಯೋಜನೆಗಳು ಬೇಕಂತ? ನಮಗೆ ಅಭಿವೃದ್ಧಿ ಕೆಲಸಗಳು ಬೇಕಾಗಿರೋದು. ಯಾವುದು ಗ್ಯಾರಂಟಿಗಳ ಮೇಲೆ ಜೀವನ ಮಾಡ್ತಾಯಿಲ್ಲ ಯಾರು. ನಮಗೆ ನಮ್ಮ ದೇಶದಲ್ಲಿ ನಮ್ಮ ಸ್ಟೇಟಲ್ಲಿ ಯಾವುದು ಕೆಲಸ ಇಂಪ್ರೂವ್ಮೆಂಟ್ ಆಗಲಿ, ನಮಗಿಲ್ಲ ನಮ್ಮ ಹಿಂದೆ ಬರೋ ಪೀಳಿಗೆಗಳಿಗೆ ಒಳ್ಳೆಯದಾಗಲಿ, ಅಷ್ಟೇ ನಾನು ಹೇಳೋದು. ಸರ್ ಈಗ ಕೊನೆಯದಾಗಿ ನಿಮ್ಮ ಹತ್ರ ಕೇಳೋದಾದ್ರೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನಾವು ಅವ್ರದ್ದು ಅಷ್ಟು ದೊಡ್ಡವ್ರ ಬಗ್ಗೆ ಎಲ್ಲ ನಾವು ಏನು ಹೇಳೋಕ್ಕಾಗಲ್ಲ. ಆದ್ರೂ ಅವರು ಏನು ಮಾಡ್ತಾಯಿದ್ದಾರೆ ಏನು ಮಾಡ್ತಾ ಇಲ್ಲ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಾವು ದೊಡ್ಡ ವ್ಯಕ್ತಿಗಳ ಬಗ್ಗೆ ನಾವು ಯಾವುದು ಒಳ್ಳೆಯದು ಕೆಟ್ಟದ್ದು ಹೇಳೋಕ್ಕೆ ನಾವು ಅದಕ್ಕೆ ಸರಿ ಸಮಾನರಲ್ಲ. ಅದ್ರ ಬಗ್ಗೆ ನಾವು ಮಾತಾಡೋಂಗೂ ಇಲ್ಲ. ನಮ್ಮ ಹೆಸರು ಪದ್ಮ ಸರ್. ಮೇಡಮ್, ನೀವೊಂದು ಮಹಿಳೆಯಾಗಿ ಆಟೋ ಓಡಿಸ್ತಿದ್ದೀರಿ, ಅಂದರೆ ಮನೆ ನಡೆಸೋ ಜವಾಬ್ದಾರಿ ನಿಮ್ಮದು ಅಂತ ಹೇಳ್ತೀರಿ. ಹೌದು ಸರ್. ಅಂದರೆ ಬಾಡಿಗೆ ಅಂತಂದರೆ ಸ್ವಲ್ಪ ಸಮಸ್ಯೆ ಆಯಿತು ಸರ್. ಅದು ಬಸ್ಸು ಯಾಕೆಂದರೆ ಫ್ರೀ ಬಿಟ್ರಲ್ವಾ, ಆಟೋಗಳವ್ರಿಗೆಲ್ಲ ಸ್ವಲ್ಪ ಕಡಿಮೆ ಆಯಿತು. ಆ್ಯಕ್ಚುಲಿ ಅಂದರೆ ಇವಾಗ ಓಲೋ ಊಬರು ಅವೆಲ್ಲ ಬಂದಿದ್ದಾವೆ, ಹಾಕ್ಕೊಂಡು ಹೊಡೆಯೋದ್ರಾಗೇನು ತಪ್ಪಿಲ್ಲ. ಅಂದರೆ ಕಷ್ಟಕ್ಕೆಲ್ಲ ಸ್ವಲ್ಪ ಬಸ್ಸು ಸಹಾಯ ಆಗ್ತಾಯಿದೆ ಬಡವ್ರುಗಳಿಗೆಲ್ಲವ. ಹಂಗಾಗಿ ಆಟೋದವರು ಪರವಾಗಿಲ್ಲ ಸರ್, ಅವ್ರು ಇದಕ್ಕೂ ತಕ್ಕನಾಗಿ ಮಾಡಿದ್ರೆ ಎಲ್ಲ ಕರೆಕ್ಟಾಗಿ ನಡೆಯುತ್ತೆ. ನಮ್ಮ ಜೀವನ ಅಂತಂದರೆ ಇವಾಗ ನಾವು ಮನೇಲಿ ಕೂತಂಗೆ, ಇಲ್ಲ ಹೊರಗಡೆ ಬಂದು ದುಡಿದ್ರೆ ದುಡಿಬೋದು ಮನ್ಸು ಮಾಡಿದ್ರೆ, ಆ ಥರ ಸರ್. ಆದರೆ ಎಲೆಕ್ಷನ್ ಟೈಮಲ್ಲಿ ಹೇಳಿದ್ರು ತೊಂದರೆ ಇಲ್ಲ, 10 kg ಅಕ್ಕಿ ಕೊಡ್ತೇವೆ, ಕರೆಂಟ್ ಫ್ರೀ ಕೊಡ್ತೇವೆ, 2,000 ರೂಪಾಯಿ ಈಗ ಸಿಗ್ತಿದೆ. 2,000 ರೂಪಾಯಿ ಇಲ್ಲ ಸರ್, ಈಗ 2 ತಿಂಗಳಿಂದ ನಿಂತೋಗಿದೆ. ಏನು ಹೇಳ್ತೀರಿ? ಬರುತ್ತೆ ಅನಿಸುತ್ತೆ ಸರ್, ನಿಂತಿದೆ. ಸಿದ್ದರಾಮಯ್ಯರು ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೀವಿ, ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಸರ್. ಅಣ್ಣ ನಮಸ್ತೆ, ನಿಮ್ಮ ಹೆಸರು? ಮನೋಜ್ ಅಂತ ಅಣ್ಣ. ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟಿದ್ರು, ಅದರಲ್ಲಿ ಒಂದು ಬಸ್ ಫ್ರೀ. ಹೌದು, ಎಲ್ಲ ಫ್ರೀ ಬಿಟ್ಟು ಆಟೋದವರಿಗೆ ಹೊಡೆತ ಬಿತ್ತು. ಮೊದಲೆಲ್ಲ ಅಣ್ಣ ನಿಮ್ಮದೇ 2,000 2,500 ದುಡಿತಾ ಇದ್ವು. ಇವಾಗ 1,000 ರೂಪಾಯಿ ದುಡಿಯೋದು ಜಾಸ್ತಿ ಆಗಿಬಿಟ್ಟಿದೆ. ಇವಾಗ ಜಾಸ್ತಿ ಆಗಿದೆ ಅಂತ ಹೇಳ್ತೀರಿ. ಈಗ ಬಸ್ ಫ್ರೀಯಿಂದಾಗಿ ಆಟೋದವ್ರಿಗೆ ಸಮಸ್ಯೆ ಆಯಿತು. ಆದರೆ ನೋಡಿದ್ರೆ ಏನು ತೊಂದರೆ ಇಲ್ಲ, ಮನೆ ಇಡೋದಕ್ಕೆ 2,000 ರೂಪಾಯಿ ಕೊಡ್ತೇವೆ, 10 kg ಅಕ್ಕಿ ಕೊಡ್ತೇವೆ, ಕರೆಂಟ್ ಫ್ರೀ ಕೊಡ್ತೇವೆ. ಕೊಟ್ಟರೆ ಏನು ಯೂಸ್ ಇದೆ? ಸಿಗ್ತಿದೆಯಾ ಅದೆಲ್ಲ? ನಮ್ಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಸಿಗುತ್ತೆ. ಇಲ್ಲ ಒಂದೊಂದು ಟೈಮಲ್ಲಿ ಅದು ಕೊಡೋದು ಇಲ್ಲ. ಅಕ್ಕಿ ಕೊಡ್ತಾರೆ, ಒಂದು ಕಡೆ ರಾಗಿ ಕೊಡೋಲ್ಲ. ಹಂಗೆ ಮಾಡ್ತಾ ಇದ್ದಾರೆ ಒಂದೊಂದು ಕಡೆ. ಕರೆಂಟ್ ಸಿಗ್ತಾ ಇದೆ. ಮನೆ ಇಡೋದಕ್ಕೆ 2,000 ರೂಪಾಯಿ ಅದು ಇಲ್ಲ, ಸ್ಟಾಪ್ ಆಗಿದೆ. ನಮಗೆ ಬಂದು ಏನಿಲ್ಲ ಅಂದ್ರೆ ಒಂದು 3 ತಿಂಗಳಾಯಿತು. 3 ತಿಂಗಳಾಯಿತು, ಇನ್ನೂ ಬಂದಿಲ್ಲ. ಈಗ ನೀವೊಂದು ಯೂತ್ ಆಗಿ ನಿಮ್ಮ ಹತ್ರ ಕೇಳಿದ್ರೆ, ಅಭಿವೃದ್ಧಿ ಕೆಲಸ ಮಾಡಬೇಕು ಅಥವಾ ಫ್ರೀ ಯೋಜನೆ ಎಲ್ಲ ಕೊಡಬೇಕು? ನಮ್ಮ ದುಡಿಬೇಕು, ಕಷ್ಟಪಟ್ಟು ದುಡಿದ್ರೆ ಅಣ್ಣ ಮುಂದೆ ನಡೆಯೋದು. ಫ್ರೀಯಾಗಿ ಮಾಡ್ಬಿಟ್ಟು ಹಂಗೆ ಸೋಂಬೇರಿಯಾಗೆ ಇರ್ತೀವಿ, ಕಷ್ಟ ಮಾತ್ರ ಪಡಲ್ಲ. ನನಗೆ ಗೊತ್ತಿರಂಗೆ ಬೆಂಗಳೂರಲ್ಲಿ ಎಲ್ಲ ಕಡೆ ಓಡಾಡ್ತೀವಿ. ಹೌದು. ರಸ್ತೆ ಎಲ್ಲ ಯಾವ ಥರ ಇದೆ? ರಸ್ತೆ ಎಲ್ಲ ಫುಲ್ ಟ್ರಾಫಿಕ್ ಆಗಿ ಎಲ್ಲಿ ಕಾಲು ಇಕ್ಕಕ್ಕೆ ಜಾಗ ಇಲ್ಲ ಇವಾಗ. ಈಗ ಅಂದರೆ ರಸ್ತೆ ಅಭಿವೃದ್ಧಿ ಕೆಲಸ ಎಲ್ಲ ಮಾಡ್ತಿದ್ರೆ ಆಗ್ಬೋದಿತ್ತು ಅಂತ ಹೇಳ್ತೀರಾ? ಅದ್ರ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ. ಸರ್ ನಿಮ್ಮ ಹತ್ರ ಕೊನೆಯದಾಗಿ ಒಂದು ಕೇಳಿದ್ರೆ, ಹೇಳಿ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಿ? ಅವ್ರು ಬಿಡೋಣ, ಮೊದಲು ಚೆನ್ನಾಗಿದ್ರು. ಇವಾಗ ಇವ್ರು ಬಂದ್ಬಿಟ್ಟು ಎಲ್ಲಿ ಏನಂದ್ರೆ ಏನೂ ಇಲ್ಲ. ಅಂದರೆ ರಾಜ್ಯದಲ್ಲಿ ಚೆನ್ನಾಗಿಲ್ಲ ಅಂತ ಹೇಳ್ತೇನೆ. ಇವಾಗ ಚೆನ್ನಾಗಿಲ್ಲ ಅಣ್ಣ, ಮೊದಲು ಅದೇ ಚೆನ್ನಾಗಿತ್ತು, ಇವಾಗೆಲ್ಲ ಹೋಗ್ಬಿಡ್ತು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.